ಎಲ್ರಿಗೂ ನಮಸ್ಕಾರ. ಇದು ಆ್ಯನಿವರ್ಸರಿ ವಿಡಿಯೋ ವ್ಲಾಗ್ನ ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ನಾನು ಆ ಲಾಸ್ಟ್ ವಿಡಿಯೋದಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಅಡುಗೆನೂ ಮಾಡಿಟ್ಬಿಡೋಣ, ಬಂದ ತಕ್ಷಣ ರೈಸ್ ಏನಾದರೂ ಇಟ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡು ಅಡುಗೆನೂ ಮಾಡಿಡೋಣ ಅನ್ಕೋತಾ ಇದ್ದೀನಿ. ಅಡುಗೆ ಏನಪ್ಪ ಅಂದರೆ ಮೊಳಕೆ ಕಾಳು ಕಟ್ಟಿದ್ದೆ, ಮೊಳಕೆ ಕಾಳು ಸಾಂಬಾರು ಮಾಡಿಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 2-3-4 ಥರ ವೆರೈಟಿ ಎಲ್ಲ ತುಂಬ ವರ್ಷದಿಂದ ನಮ್ಮ ಮನೆಯವ್ರ ಬರ್ಡೇಲಾಗಿರ್ಬೋದು ಅಥವಾ ಆ್ಯನಿವರ್ಸರಿಲಾಗಿರ್ಬೋದು ತುಂಬ ಮಾಡ್ತಿದ್ವಿ. ಬಟ್ ಇವಾಗ ಆಗ್ತಿಲ್ಲ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಸಾಂಬಾರಿಗೆ ಏನೇನು ಬೇಕಲ್ಲ ಅದೆಲ್ಲ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಸಾಂಬಾರು ಇದೆಲ್ರಿಗೂ ಗೊತ್ತಿರುತ್ತೆ, ಸೊ ನಾನೇನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ. ಬಟ್ ನಾನು ಈ ಥರ ಬೆಳ್ಳುಳ್ಳಿ ತಂದ ತಕ್ಷಣ ಈ ಥರ ಸುಲಿದು ಇಟ್ಕೊಬಿಡ್ತೀನಿ ನೀಟಾಗಿ ಕ್ಲೀನ್ ಮಾಡಿ. ಹಾಗೆ ಕಾಯಿ ತುರಿನೂ ಅಷ್ಟೇ ಹೋಳು ಹೊಡೆದ ತಕ್ಷಣ ಈ ಥರ ತುರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಇದು ತುಂಬ ಈಸಿ ಆಗುತ್ತೆ ನನಗೆ. ಯಾವಾಗ ಬೇಕಂದರೂ ಒಂದು ಅರ್ಧ ಗಂಟೆಲೆಲ್ಲ ಸಾಂಬಾರು ಪಲ್ಯ ಅಡುಗೆನೇ ಮಾಡಿಟ್ಬಿಡ್ಬೋದು. ಇವೆರಡು ಕೆಲಸ ತುಂಬ ಹೆಲ್ಪ್ ಆಗುತ್ತೆ. ನೀವು ಬೇಕಾದರೆ ಮಾಡಿಟ್ಕೊಂಡು ನೋಡಿ, ಬೇಗ ಕೆಲಸಗಳೆಲ್ಲ ಸಾಗುತ್ತೆ. ವರ್ಕಿಂಗ್ ವುಮೆನ್ಸ್ ಇದ್ರಂತೂ ಇನ್ನೂ ಈಸಿ ಆಗುತ್ತೆ. ನಾನು ಆವಾಗ ಮೊದಲೆಲ್ಲ ವರ್ಕ್ ಮಾಡ್ತಿದ್ನಲ್ವ, ಆವಾಗ ನನಗೆ ಬೇಗ ಟೈಮ್ಸ್ ಆಗಲಿ ಅಂತ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೆ. ಈಗಲೂ ಮಾಡ್ಕೊತೀನಿ, ಯಾಕಂದರೆ ತುಂಬ ಹೊತ್ತು ಕಿಚನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಬೇಗ ರೆಡಿಯಾಗಿ ಇರುತ್ತೆ. ಬದನೆಕಾಯಿನ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ, ಇನ್ನು ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ. ಕಟ್ ಮಾಡಿ ತಕ್ಷಣ ನೀರಿಗೆ ಹಾಕೋದೇನೆಂದರೆ ಕಪ್ಪಾಗಿಬಿಡುತ್ತೆ ಅಂತ. ಅದಕ್ಕೆಲ್ಲ ಕಹಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಹಾಕಬೇಕು. ಇನ್ನೊಂದು ಒಳ್ಳೆ ಕೆಲಸ ಏನಾಯ್ತಂದರೆ ಗ್ಯಾಸ್ ಖಾಲಿ ಆಗೋಯಿತು. ಸೊ ನಾವು ಬ್ಯಾಕಪ್ ಗ್ಯಾಸ್ ಕೂಡ ಇಟ್ಕೊಂಡಿರಲಿಲ್ಲ. ಏನೋ ಒಂದು ಜುಗಾಡು ಮಾಡಿ ಗ್ಯಾಸ್ನ ತರಿಸ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಏನೂ ಕಟ್ ಮಾಡಿ ಅಥವಾ ಮಸಾಲೆ ಏನೂ ಮಾಡಿಟ್ಟಿರಲಿಲ್ಲ ಅಂದಿದ್ರೆ ಸರಿ, ಹೊರಗಡೆನೇ ಹೋಗಿಬಿಡೋಣ ಅನ್ಬೋದಿತ್ತು. ಆದರೆ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಇನ್ನೇನು ಸ್ಟವ್ ಹಚ್ಬೇಕು, ಆವಾಗ ನೋಡಿದ್ರೆ ಗ್ಯಾಸ್ ಖಾಲಿ ಆಗೋಗಿದೆ. ನಾವು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿರಲಿಲ್ಲ. ಹಿಂದೆನೇ ನಮಗೆ ಬ್ಯುಸಿ ಆಗ್ತಾ ಹೋದ್ವಿ ಇಬ್ಬರೂ. ಸೊ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ಈಗ ನಮ್ಗೆ ಗೊತ್ತಿರೋರ ಹತ್ರ ಸಿಲಿಂಡರ್ ಇಸ್ಕೊಂಡು ನಾನು ಅಡುಗೆನ ರೆಡಿನೇ ಮಾಡಿಬಿಡ್ತೀನಿ ಅಂತ ರೆಡಿ ಮಾಡಿಕೊಂಡೆ. ಈಗ ಸಾಂಬಾರು ಕೆಲಸ ಮುಗೀತು. ನೆಕ್ಸ್ಟ್ ಮೆಣಸಿನ್ಕಾಯಿ ಬಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಕೂಡ ಇಟ್ಬಿಟ್ರೆ, ಬ್ಯಾಟರ್ ಕೂಡ ರೆಡಿ ಮಾಡಿ ಇಟ್ಬಿಟ್ರೆ ಬಂದ ತಕ್ಷಣ ಬಿಸಿಯಾಗಿ ಹಾಕ್ಕೋಬೋದು ಅಂತ ಮಾಡ್ಕೊತಾ ಇದ್ದೀನಿ. ಈ ಥರ 4 ಪೀಸ್ ಮಾಡ್ಕೊತಾ ಇದ್ದೀನಿ ಒಂದರಲ್ಲಿ. ಮತ್ತು ನಾನು ಒಳಗಡೆ ಇದ್ದ ಬೀಜ ಮತ್ತು ತಿರುಳನ್ನ ತೆಗೆದುಬಿಡ್ತಿದ್ದೀನಿ, ಅದೇನ ಖಾರ ಬರೋದು. ಇಷ್ಟು ತೆಗ್ದಿದ್ರೂ ಮೆಣಸಿನ್ಕಾಯಿ ಸ್ವಲ್ಪ ಖಾರನೇ ಇತ್ತು, ಖಾರದ ಮೆಣಸಿನ್ಕಾಯಿ ಅನಿಸುತ್ತೆ. ಇದಾದಮೇಲೆ ಇಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಕಡಲೆ ಹಿಟ್ಟು, ಉಪ್ಪು, ಸ್ವಲ್ಪ ಪುಡಿಯೆಲ್ಲ ಹಾಕಿ ಹೇಗೆ ಮಾಡ್ತೀವಲ್ಲ ಅದೇ ಥರ. ಅದಾದಮೇಲೆ ನಾನು ರೆಡಿ ಆದೆ. ಈ ಥರ ರೆಡಿಯಾಗಿದ್ದೀನಿ. ಇದು ಮೀಶೋದಲ್ಲಿ ತೊಗೊಂಡಿದ್ದು ಡ್ರೆಸ್ಸು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಅದಕ್ಕೆ ತೊಗೊಂಡೆ. ಬಟ್ ರೆಡ್ ಬರುತ್ತೆ ಅಂದ್ಕೊಂಡೆ, ಪಿಂಕ್ ಬಂತು. ಇದಾದಮೇಲೆ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಪ್ಲ್ಯಾನ್ ಎಲ್ಲ ಒಂದು 2-3 ಥರ ಚೇಂಜ್ ಆಗೋಯಿತು. ಯಾಕೆಂದರೆ ದೇವಸ್ಥಾನನೂ ಕೂಡ ಹೋಗಬೇಕು ಅಂದ್ಕೊಂಡಿದ್ದು ದೇವಸ್ಥಾನನೇ ಬೇರೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲೇ ಹೋಗೋಣ, ಹತ್ರ ಇರೋದಕ್ಕೆ ಅಂದ್ಕೊಂಡು ಇಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇತ್ತು, ಅಲ್ಲೇ ಬಂದ್ವಿ. ಹಾಗೇ ಅಲ್ವಾ, ಪರ್ಫೆಕ್ಟಾಗಿ ಅಂದ್ಕೊಂಡಿದ್ದೆಲ್ಲ ನಡೆಯೋ ಥರ ಆಗಿಬಿಟ್ಟಿದ್ರೆ. ಸೊ ಈಗಿಲ್ಲೇ ಪೂಜೆ ಎಲ್ಲ ಮುಗೀತು, ಸ್ವಲ್ಪ ಹೊತ್ತು ಕೂತಿರೋಣ ಅಂತ ಕೂತ್ಕೊಂಡಿದ್ದೀವಿ. ಅದಾದಮೇಲೆ ಪಕ್ಕದಲ್ಲಿ ನವಗ್ರಹ ಇತ್ತು, ನವಗ್ರಹಕ್ಕೂ ಸುತ್ತಾಕೊಂಡು ಮನೆಗೆ ಬಂದ್ವಿ. ಈಗ ಒಂದು ಪುಟಾಣಿ ಸೆಲೆಬ್ರೇಷನ್. ಇವರು ಕಡ್ಡಿ ಕೀರ್ತಾಯಿದ್ರು, ಅದು ಹತ್ತುತ್ತಾನೆ ಇರಲಿಲ್ಲ. ನನಗೆ ಜೋರಾಗಿ ನಗು ಬಂದುಬಿಡ್ತು. ಅದಾದಮೇಲೆ ನೋಡಿ, ಇಬ್ಬರು ಕೈ ಹಿಡ್ಕೊಂಡು ಹಚ್ಚಕ್ಕೆ ಹೋಗ್ತೀವಿ. ಅದು ಏನಪ್ಪ ಅಂದರೆ, ನನಗೆ ಈ ಫಂಕ್ಷನಲ್ಲೆಲ್ಲ ದೀಪ ಹಚ್ಚುತ್ತಾರಲ್ಲ ಸ್ಟೇಜ್ ಮೇಲೆ, ಅದೇ ಥರ ನೆನಪಾಗೋಯ್ತು. ಫುಲ್ ನಗು ಬಂದುಬಿಡ್ತು. ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ ನಮ್ಮ ಮನೇಲಿ ಬರ್ಡೇ ಆ್ಯನಿವರ್ಸರಿ ಎಲ್ಲ ಕೂಡ. ಒಂದು ಪುಟಾಣಿ ಕೇಕ್, ಪುಟಾಣಿ ಸೆಲೆಬ್ರೇಷನ್, ಸ್ವಲ್ಪನೇ ಜನ, ಇದೆಲ್ಲ ನಂಗೆ ತುಂಬ ಇಷ್ಟ. ಗಿಜಿಬಿಜಿ ಅನ್ನೋದು ಅಷ್ಟೊಂದು ನಾನು ಇಷ್ಟಪಡಲ್ಲ. ಇವು ನಮ್ಮ ಮನೆಯವರು ಎಲ್ಲರೂ ಕೂಡ, ನಮ್ಮ 3 ಜನ ಇರ್ತೀವಿ ಎಲ್ಲದರಲ್ಲೂ ಕೂಡ. ನಾವು 3 ಜನ ಸೆಲೆಬ್ರೇಟ್ ಮಾಡ್ಕೋತಾ ಇರ್ತೀವಿ. ತುಂಬ ಚೆನ್ನಾಗಿದೆ, ಇದು ಖುಷಿ ಕೊಡುತ್ತೆ. ಆಮೇಲೆ ನಂಗೆ ಹೆಂಗೆ ಅಂದರೆ, ಸ್ವಲ್ಪ ಜನ ಜಾಸ್ತಿ ಇದ್ದರೆ ಪ್ಯಾನಿಕ್ ಆಗಿಬಿಡ್ತೀನಿ. ಯಾಕೆಂದರೆ ನಾವು ಅಷ್ಟು ಆ್ಯಕ್ಟಿವ್ ಇಲ್ಲ, ಬೆರೆಯಲ್ಲ ಬೇಗ.
ಸೊ ನಾನು ಸ್ವಲ್ಪ ಪ್ಯಾನಿಕ್ಕೆ ಆಗಿಬಿಡ್ತೀನಿ ಜನ ಜಾಸ್ತಿ ಆಯಿತು ಅಂದರೆ. ಇಲ್ಲಿ ಅಣ್ಣನ ರೇಗಿಸ್ತಾ ಇದ್ದೆ, ಕೇಕ್ ಏನಾದರೂ ಚೆನ್ನಾಗಿಲ್ಲ ಅಂತಿದ್ರೆ ನಿನ್ನನ್ನು ಸಮಾಧಾನ ಮಾಡೋದೇ ಕಷ್ಟ ಆಗ್ತಿತ್ತು, ನಿಂಗೆ ಇಷ್ಟ ಆಯಿತು ಅಂದರೆ ಓಕೆ ಬಿಡಪ್ಪ ಅಂತ. ಇಷ್ಟೇನೆ ಪುಟಾಣಿ ಅಂದರೆ ಪುಟಾಣಿ. ಎಲ್ಲರೂ ಬ್ಯುಸಿ ಇರೋದ್ರಿಂದ ಹಾಗೆ ನಾನು ಹೊರಗಡೆ ಓಡಾಡೋಕ್ಕೆ ಈಗ ಆಗಲ್ಲ ಈ ಟೈಮಲ್ಲಿ ಅಲ್ವಾ, ಅದರಿಂದ ಹೊರಗಡೆ ಬೇರೆ ಎಲ್ಲೂ ಪ್ಲ್ಯಾನ್ ಏನು ಮಾಡಿರಲಿಲ್ಲ. ಸೊ ಮನೇಲೇ ಈವ್ನಿಂಗು ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ. ಹೇಗಿತ್ತು ನಮ್ಮ ಮನೆ ಪುಟಾಣಿ ಸೆಲೆಬ್ರೇಷನ್? ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.